ಹಾಯ್ ಗೆಳೆಯರು, ಇವತ್ತು ನಾವು ಗೂಗಲ್ ಮೀಟನ್ನು ಹೇಗೆ ಉಪಯೋಗಿಸುವುದು ಎಂದು ತಿಳಿಯೋಣ. ನಾವು ಯಾವ್ದಾದ್ರು ಈಗ ಆನ್ಲೈನ್ ಕ್ಲಾಸ್ ಅದಾವಲ್ಲ, ಈ ಆನ್ಲೈನ್ ಕ್ಲಾಸ್ನಲ್ಲಿ ನಮಗೆ ಒಂದು ಮೆಸೇಜ್ ಬಿಟ್ಟಿರ್ತಾರೆ. ಆ ಮೆಸೇಜ್ ಮುಖಾಂತರ ನಾವು ಇದನ್ನು ಇಲ್ಲಿ ನೋಡ್ಬೋದು. ಇಲ್ಲಿ ಒಂದು ಕೋಡ್ ಕೊಟ್ಟಿರ್ತಾರೆ, ಇಲ್ಲ ಲಿಂಕ್ ಇರುತ್ತೆ. ನಾನು ಈಗ ಪ್ಲೇಸ್ಟೋರ್ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಸರ್ಚ್ ಬಾರ್ನಲ್ಲಿ ಗೂಗಲ್ ಮೀಟ್ ಅಂತಿದೆ ಅಲ್ವಾ, ಇಲ್ಲಿ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಇನ್ಸ್ಟಾಲ್ ಮಾಡಿದ್ದೀನಿ, ಈಗ ಓಪನ್ ಮಾಡ್ತೀನಿ. ಇಲ್ಲಿ ಕಂಟಿನ್ಯೂ ಮೇಲೆ ಓಕೆ ಕೊಡಿ. ಕಂಟಿನ್ಯೂ ನೀವು ಅಲೋ ಬೇಕಾದ್ರೆ ಕೊಡಿ. ನಾನು ಇಲ್ಲಿ ಡಿನಿ ಕೊಡ್ತಾ ಇದ್ದೀನಿ. ಇಲ್ಲಿ ನೀವು ಏನರ ವಿಡಿಯೋ ಮಾತಾಡೋರಿದ್ರೆ ಇಲ್ಲಿ ಎಲ್ಲ ಕೊಡ್ಬೋದು. ಇಲ್ಲಿ ಇಮೇಲ್ ಕೇಳ್ತಾ ಇದೆ, ಇಲ್ಲಿ ನಾನು ಇಮೇಲ್ ಕೊಡ್ತಾ ಇದ್ದೀನಿ. ನೀವು ನಿಮ್ಮ ಇಮೇಲನ್ನು ಕೊಡಿ. ಜಾಯಿನ್ ಮೀಟಿಂಗ್ ಇದೆ, ಇದು ಡೈರೆಕ್ಟ್ ಈಗ ಇದ್ದಂಥ ಮೀಟಿಂಗ್ಗೆ ಜಾಯಿನ್ ಆಗುತ್ತದೆ. ನೋಡ್ತಾ ಇದ್ದೀರಾ, ಜಾಯಿನ್ ಮೀಟಿಂಗ್ ಈಗ ಮೀಟಿಂಗಲ್ಲಿ ಮತ್ತೆ ಜಾಯಿನ್ ಆಗಿದೆ. ಇನ್ನು ಸೆಕೆಂಡ್ ಆಪ್ಷನ್ ಬಂದು ನಿಮ್ಮ ವಾಟ್ಸಾಪ್ನಲ್ಲಿ ಅಥವಾ ಬೇರೆ ಯಾವುದರಲ್ಲೂ ಒಂದು ಮೆಸೇಜ್ ಕಳಿಸಿರ್ತಾರಲ್ಲ, ಅದನ್ನು ಓಪನ್ ಮಾಡ್ಕೋಬೇಕು. ಇಲ್ಲಿದೆ ನೋಡಿ, ಮೀಟಿಂಗ್ ಕೋಡ್, ಅದರಲ್ಲಿ ಕೋಡ್ ಟೈಪ್ ಮಾಡಬೇಕಾಗುತ್ತದೆ. ಈಗ 9 ಡಿಜಿಟ್ ಇರ್ತವೆ. ಇಲ್ಲಿ ನಾನು ವಾಟ್ಸಾಪ್ನ ಓಪನ್ ಮಾಡ್ತಾಯಿದ್ದೀನಿ. ಅಲ್ಲಿ ಇರುವಂಥ ಗ್ರೂಪ್ನಲ್ಲಿ ಇಂಥ ಲಿಂಕನ್ನು ಈಗ ತಗೋತಾ ಇದ್ದೀನಿ, ಕಾಪಿ ಮಾಡ್ತಾಯಿದ್ದೀನಿ. ಕಾಪಿ ಆಯಿತು. ಇಲ್ಲಿ ಬಂದು ನಾನು ಮೀಟಿಂಗ್ ಕೋಡ್ ಇದೆಯಲ್ಲ, ಅಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಪೇಸ್ಟ್ ಇದರಲ್ಲಿ ಲಾಸ್ಟ್ 9 ಡಿಜಿಟ್ ಇದೆ ನೋಡಿ, ಸ್ಲ್ಯಾಶ್ ಇದೆಲ್ಲ, ಅಲ್ಲಿಂದರೆ ಇತ್ತು ತೆಗೆದುಬಿಡಿ. ಜಾಯಿನ್ ಮೀಟಿಂಗ್ ಕೊಡಿ. ಈಗ ಜಾಯಿನ್ ಆಯಿತು ಮೀಟಿಂಗ್, ಆಯ್ತಲ್ವ? ಈ ಥರ ಇದನ್ನು ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.